ಓಂ ಶಕ್ತಿ ಮಾಲಾಧಾರಿಗಳಿಗೆ ಕಲೆಟ್ ಹೊಡೆದಿದ್ದಾರೆ. ಕಲ್ಲು ತೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ. ಮೂವರು ಅಪ್ರಾಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಕಲ್ಲು ತೂರಾಟ ಸಂಬಂಧ ಡಿಸಿಪಿ ಯತೀಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೂವರು ಅಪ್ರಾಪ್ತರು ಕೃತ್ಯ ನಡೆಸಿದ್ದರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಕಲ್ಲು ತೂರಾಟದ ಉದ್ದೇಶ ಏನು ಅನ್ನೋದನ್ನ ತನಿಖೆ ಮಾಡ್ತೇವೆ ಅನ್ನುವಂಥದ್ದನ್ನ ಈಗ ಹೇಳಿರೋದು ಯತೀಶ್. ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ. ಮೂವರನ್ನ ವಶಕ್ಕೆ ಪಡೆದಿದ್ದಾರೆ. ಆ ಮೂವರು ಕೂಡ ಅಪ್ರಾಪ್ತರು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಇದೆ ಏನು ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆಯನ್ನು ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತೆ ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಒಂದು ಸಂದರ್ಭದಲ್ಲಿ ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರ 3 ಜನನ ನಾವು ಪಿಕ್ ಮಾಡಿದೀವಿ. ಮತ್ತೆ ಈಗ ತನಿಖೆ ಮುಂದುವರೆದಿದೆ. ಅಪ್ರಾಪ್ತರನ್ನ ಬೇರೆ ಯಾರು ಇರಲಿಲ್ಲ ಸರ್? ಅಲ್ಲ, ಈಗ ನಮಗೆ ಇಲ್ಲಿವರೆಗೂ ತನಿಖೆಯಿಂದ ಏನ್ ತಿಳಿದು ಬಂದಿದೆ ಅಂದ್ರೆ ಆ 3 ಜನ ಅಪ್ರಾಪ್ತರಲ್ಲಿದ್ದು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಪಿಕ್ ಮಾಡಿದೀವಿ. ತನಿಖೆ ಮುಂದುವರೆದಂತೆ ಬೇರೆ ಯಾರಾದರೂ ಇನ್ವಾಲ್ವ್ಮೆಂಟ್ ಮತ್ತೊಂದಿದ್ರೆ ಮುಂದೆ ಮಾಡ್ತೀವಿ. ಇಂಟೆನ್ಷನ್ ಅದೇ ಹೇಳ್ತಾ ಇರೋದು. ಈಗಿನ ತನಿಖೆಯ ಪ್ರಕಾರ 3 ಜನ. ತನಿಖೆ ಮುಂದುವರೆದಂತೆ ಹೆಚ್ಚಿನ ಮಾಹಿತಿ ಏನಾದ್ರು ಇದ್ರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಸದ್ಯದ ಉದ್ದೇಶ ಈಗ ತನಿಖೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಉದ್ದೇಶ ಮತ್ತೊಂದು ತನಿಖೆ ಮುಂದುವರೆದಂತೆನೆ ನಮಗೂ ಗೊತ್ತಾಗೋದು. ಅದು ನಾವು ತಿಳ್ಕೊತ ನಂತರ ನಾನು ನಿಮಗೆ ಹೇಳ್ತೀನಿ. ನಿನ್ನೆ ರಾತ್ರಿ ಡಿಸಿಪಿ ಯತೀಶ್ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ಗಮನಿಸಿದ್ವಿ. ಒಂದು ಕಡೆಯಲ್ಲಿ ಹಿಂದೂ ಸಂಘಟನೆ ಸೇರಿದಂತೆ ಈ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಘಟನೆ ಏನಾಯ್ತು, ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಮಾಡಿರೋದು. ಜೊತೆಯಲ್ಲಿ ಕತ್ಲೆಯಲ್ಲಿ ನಿಂತ್ಕೊಂಡು ಅಲ್ಲಿಂದ ಕಲ್ಲು ತೂರಾಟವನ್ನ ಏಕಾಏಕಿಯಾಗಿ ನಡೆಸಿದ್ರು ಅನ್ನುವಂಥದ್ದನ್ನ ಕೂಡ ಅಲ್ಲಿದ್ದಂಥ ಮಾಲಾಧಾರಿಗಳು ಹೇಳಿರೋದು. ಈಗ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಆ ಮೂವರು ಕೂಡ ಅಪ್ರಾಪ್ತರು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಈಗ ಸಿಗ್ತಾ ಇದೆ. ಕ್ಷಣಾರ್ಧದಲ್ಲಿ ಅವ್ರ ಪಾಡ್ಗೆ ಅವರು ಮೆರವಣಿಗೆಯನ್ನ ಮಾಡ್ತಾ ಇದ್ರು. ಜಪ ಮಾಡ್ತಾ ತಮಟೆ ಸದ್ದಿಗೆ ಹೆಜ್ಜೆ ಹಾಕ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಇಡೀ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದ್ದು ಏಕಾಏಕಿಯಾಗಿ ತೂರಿ ಬಂದಂತ ಕಲ್ಲುಗಳು. ಈ ಕಲ್ಲು ತೂರಾಟ ನಡೆದ ನಂತರದಲ್ಲಿ ಗಾಯಗಳಾದವು. ಮಗು ಸೇರಿದಂತೆ ಯುವತಿಗೂ ಕೂಡ ಗಾಯಗಳಾಯಿತು. ಆ ನಂತರದಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಯಾರೇ ಆಗಿದ್ರು ಅವರನ್ನ ಬಂಧಿಸಬೇಕು ಅನ್ನುವಂತ ಧರಣಿ ಇದೆಲ್ಲವೂ ಕೂಡ ನಡೆದ ನಂತರದಲ್ಲಿ ಇವತ್ತು ಈಗ ಪೊಲೀಸ್ ಬಂದೋಬಸ್ತ್ ಅನ್ನ ಹೆಚ್ಚಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ನಿನ್ನೆ ಓಂ ಶಕ್ತಿ ಮಾಲಧಾರಿಗಳ ಮೇಲೆ ಒಂದ್ ಕಡೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಈ ಒಂದು ವಿಷಯಕ್ಕೆ ಒಂದ್ ಕಡೆ ಆಕ್ರೋಶ ಸಹ ಕೇಳಿ ಬಂದಿದೆ. ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತೊಂದ್ ಕಡೆ ಸಂಸದರಾದ PC ಮೋಹನ್ ಅವರು ಸಹ ನಿನ್ನೆ ಸ್ಥಳಕ್ಕೆ ಹೋಗಿ ಒಂದ್ ಕಡೆ ವಿಸಿಟ್ ಕೊಟ್ಟು ಬಂದಿದ್ದಾರೆ. ಅವರು ಸಹ ಸರ್ಕಾರದ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನಮ್ ಜೊತೆ ಈಗ ಸಂಸದ PC ಮೋಹನ್ ಇದ್ರು, ಅವ್ರು ಮಾತಾಡ್ತೀನಿ. ಸರ್, ಪದೇ ಕಲ್ಲು ತೂರಾಟ ಒಂದ್ ಕಡೆ ಜಾಸ್ತಿ ಆಗ್ತಿದೆ ಈ ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ. ಸರ್, ನೀವು ಸಹ ನಿನ್ನೆ ಸ್ಥಳಕ್ಕೆ ಹೋಗಿ ಬಂದಿರಿ. ಸರ್, ಏನ್ ಹೇಳ್ತೀರಾ ಈ ಒಂದು ಪ್ರಕರಣ ಸಂಬಂಧ? ನೋಡಿ, ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ರಾಯಪುರ ವಾರ್ಡ್ ಅಲ್ಲಿ ಓಂ ಶಕ್ತಿ ದೇವಸ್ಥಾನದ ಒಂದು ಪೂಜೆ ಆದ್ಮೇಲೆ ಭಕ್ತಾದಿಗಳು ಒಂದು ತೇರನ್ನು ಮೆರವಣಿಗೆ ಕರ್ಕೊಂಡು ಹೋದಾಗ ಕಿಡಿಗೇಡಿಗಳು ಕಲ್ಲು ಹಾಕಿದ್ದಾರೆ. ಒಂದು ಹೆಣ್ಣು ಮಗು ಕೂಡ ತಲೆಗೆ ಪೆಟ್ಟು ಬಿದ್ದು ಒಂದು ದೊಡ್ಡ ಮಟ್ಟದ ಒಂದು ಗಾಯ ಕೂಡ ಆಗಿದೆ. ನಾನು ಈ ಚಾಮರಾಜಪೇಟೆಯಲ್ಲಿ ಕಳೆದ 11 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರಬಹುದು, ಹಸುವಿನ ಒಂದು ರಾತ್ರಿ ಮಲಗಿರುವಾಗ ಕೆಚ್ಚಲನ್ನು ಕೂಡ ಕಟ್ ಮಾಡಿ ಹಿಂದೂಗಳನ್ನ ಒಂದು ಪ್ರಚೋದನೆ ಮಾಡುವಂತಹ ಒಂದು
ಕಾರ್ಯಗಳನ್ನು ಕೂಡ ಮಾಡಿದ್ರು, ನಿಮಗೆ ಗೊತ್ತಿರುವಂತದ್ದೇ. ಇವತ್ತು ಕೂಡ ನೋಡಿ, ಯಾವುದೇ ಇವತ್ತು ಈ ಸರ್ಕಾರ ಬಂದ ಮೇಲೆ ಕಳೆದ 3 ವರ್ಷಗಳಿಂದ ಈ ತರಹದ ಕೇಸ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದು ಚಾಮರಾಜಪೇಟೆ ಇರ್ಬೋದು, ಡಿಜೆ ಹಳ್ಳಿ ಇರ್ಬೋದು, ಅಥವಾ ಹುಬ್ಳಿ ತಗೊಳ್ಳಿ, ಬೇರೆ ಎಲ್ಲಾ ಕಡೆ ಕೂಡ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸರ್ಕಾರದ ಮೃದು ಧೋರಣೆ ಏನು, ಈ ಒಂದು ಮೃದು ಧೋರಣೆಯಿಂದ ಜನ ಇವತ್ತು ಏನೊಂದು ಓಲೈಕೆ ರಾಜಕಾರಣದಿಂದ ಇವತ್ತು ಇಂತಹ ಕಿಡಿಗೇಡಿಗಳು ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಂಗಾಗಿದೆ. ನಾನು ನಿನ್ನೆ ಕೂಡ ಸ್ಪಾಟ್ಗೆ ಹೋಗಿದ್ದೀನಿ. ರಾತ್ರಿ 11:30 12 ಗಂಟೆ ತನಕ ಕೂಡ ಅಲ್ಲೇ ಇದ್ದು ಅಲ್ಲೂ ಡಿಸಿಪಿ ಅವ್ರನ್ನು ಮಾತಾಡಿದ್ದೀನಿ, ಎಸಿಪಿ ಅವ್ರನ್ನು ಮಾತಾಡಿದ್ದೀನಿ. ಕೂಡಲೇ ಇವತ್ತು ಮಧ್ಯಾಹ್ನದ ಒಳಗಡೆ ಅವರು ಬಂಧಿಸ್ತೀನಿ ಅಂತ ಹೇಳಿದ್ದಾರೆ. ಬಂಧಿಸಿಲ್ಲ ಅಂತ ನಾವು ಒಂದು ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ. ಮತ್ತೆ ಈ ತರದ್ದು ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಒಂದು ಸ್ವಲ್ಪ ಈ ತರದಕ್ಕೆ ನೀವು ನಿಮ್ಮ ಒಂದು ಇಂಟರ್ನಲ್ ರಾಜಕೀಯಗಳು ಮಾಡ್ಕೊಂಡಿದ್ದೀರಿ ಹೊರತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ. ಯಾಕೆ ಸರ್ ಪದೇ ಪದೇ ಈ ತರ ಘಟನೆಗಳಾಗ್ತವೆ, ಕಲ್ಲು ತೂರಾಟ? ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಲ್ಲಿ ಸಾಕಷ್ಟು ಆಗ್ತದೆ, ಅದರಲ್ಲಿ ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನಡೀತಿದೆ ಅಂತ ನಾನು ಹೇಳಿದ್ನಲ್ಲ. ಇಡೀ ರಾಜ್ಯದಲ್ಲಿ ಈ ತರದ ಒಂದು ಕಿಡಿಗೇಡಿಗಳಿಗೆ ಈ ಒಂದು ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ಇಂಥವ್ರನ್ನೆಲ್ಲ ಯಾರು ಕೂಡ ಬಾಲ ಬಿಚ್ಚಕ್ಕೆ ಬಿಡ್ತಿರ್ಲಿಲ್ಲ. ಆದ್ರೆ ಇವತ್ತು ಈ ಸರ್ಕಾರದಲ್ಲಿ ಒಂದು ಮೃದು ಧೋರಣೆ, ಏನೊಂದು ಓಲೈಕೆ ಒಂದು ರಾಜಕಾರಣ ಮಾಡ್ಕೊಂಡಿದ್ದಾರೆ. ಅದಕ್ಕೇನೆ ಜನ ಇವತ್ತು ಈ ತರದ್ ಮಾಡಿದ್ರು ಕೂಡ ನಮ್ಗೇನು ಶಿಕ್ಷೆ ಇಲ್ಲ, ನಮ್ಗೆ ಯಾರು ಸಪೋರ್ಟ್ ಇದ್ದಾರೆ, ಸರ್ಕಾರನೇ ನಮ್ ಜೊತೆ ಇದ್ದಾಗ ನಾವ್ ಯಾಕೆ ಮಾಡಬಾರ್ದು ಅನ್ನೋ ತರದ ರೀತಿಯಲ್ಲಿ ಇವತ್ತು ಜನಗಳ ಆ ಒಂದು ವರ್ಗದ ಜನ ಹಿಂಗ ಆಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಅಲ್ಲಿ ಸಹ ಒಂದ್ ಕಡೆ ಗನ್ ಶೂಟ್ ಮಾಡ್ತಾರೆ, ಮತ್ತೊಂದ್ ಕಡೆ ಕಾರವಾರ ಉತ್ತರ ಕರ್ನಾಟಕದಲ್ಲಿ ಒಂದು ಮಹಿಳೆ ಹತ್ಯೆ ಮಾಡ್ತಾರೆ. ಇವತ್ತು ಇದು ಇವರೇ ನಾನು ಹೇಳಿದಲ್ಲ, ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಇವತ್ತು ರಾಜ್ಯ ಸರ್ಕಾರ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿನ ಇಳಿಸಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಬೇಕು, ಇವರು ಕುರ್ಚಿ ಕದನದಲ್ಲೇ ಇದ್ದಾರೆ ಹೊರತು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಇವರು ಯಾವುದೂ ಕೂಡ ನೋಡ್ತಾ ಇಲ್ಲ. ಈ ಸರ್ಕಾರ ಖಂಡಿತವಾಗ್ಲೂ ಕೂಡ 5 ವರ್ಷ ಕೂಡ ಸಂಪೂರ್ಣ ಮಾಡೋದಿಲ್ಲ ಅಂತ ಹೇಳಿ ನನಗೆ ಭರವಸೆ ಕೂಡ ಇದೆ. ಆದಷ್ಟು ಅತಿ ಶೀಘ್ರದಲ್ಲಿ ಸರ್ಕಾರ ತೊಲಗಿದ್ರೆ ಕರ್ನಾಟಕದಲ್ಲಿ ಒಳ್ಳೆಯ ಅಭಿವೃದ್ಧಿ ಮತ್ತೆ ಕಾನೂನಿನ ವ್ಯವಸ್ಥೆ ಕೂಡ ಕಾಪಾಡಬಹುದು ಅಂತ ಹೇಳಿ. ನಿನ್ನೆ ಮಕ್ಕಳು ಸರ್, ಚಿಕ್ಕ ಮಕ್ಕಳ ಮೇಲೆ ಕಲ್ಲೇಟಾಗಿದೆ ಪಾಪ ನಿನ್ನೆ ಒಂದು ಪ್ರಕರಣದಲ್ಲಿ ಸರ್. ಹೌದು, ನಾ ಹೇಳದ್ನಲ್ಲ, ಇದಕ್ಕೆಲ್ಲಕ್ಕೂ ಕೂಡ ಕಾರಣ ಸರ್ಕಾರದ ಒಂದು ಮೃದು ಧೋರಣೆ. ಇದರಿಂದ ಇವತ್ತು ನೋಡಿ ಅಷ್ಟೊಂದು ಘಟನೆ ಆಗಿದೆ. ಕಮಿಷನರ್ ಸಹ ಬರಲಿಲ್ಲ, ಯಾರು ಕೂಡ ದೊಡ್ಡ ಆಫೀಸರ್ಸ್ ಕೂಡ ಬರಲಿಲ್ಲ. ಬಂದ್ರೆ ಒಂದು ಅಟ್ಲೀಸ್ಟ್ ಇವತ್ತು ಕಮಿಷನರ್ ಆಗ್ಲಿ, ಹೋಮ್ ಮಿನಿಸ್ಟರ್ ಆಗ್ಲಿ ಇಂಥ ಜಾಗಗಳಿಗೆ ಬಂದ್ರೆ ಅಲ್ಲಿರೋರ್ಗೂ ಕೂಡ ಒಂದು ಸ್ವಲ್ಪ ಧೈರ್ಯ ತುಂಬದಂಗ ಆಗುತ್ತೆ ಅಲ್ಲಿರೋ ಹಿಂದೂಗಳಿಗೆ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಈಗ ಅಯ್ಯಪ್ಪ ಸ್ವಾಮಿ ಸೀಸನ್, ಬಹಳಷ್ಟು ಜನ ಅಲ್ಲಿ ಪೂಜೆಗಳು ಮಾಡ್ತಾ ಇದ್ದಾರೆ, ಭಜನೆಗಳು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಇವಾಗ ಓಂ ಶಕ್ತಿ ಸೀಸನ್ ಕೂಡ. ಇವೆರಡೂ ಸೀಸನ್ ಅಲ್ಲಿ ಹೆಚ್ಚಿನ ಹಿಂದೂ ಭಕ್ತಾದಿಗಳು ಆ ಒಂದು ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಭಜನೆಗಳು, ಪೂಜೆಗಳು ನಡೀತಾ ಇರ್ತವೆ. ಈ ತರ ಮಾಡೋದು ಇವ್ರು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ತರಹ ಕಲ್ಲು ತೂರಾಟ ಮಾಡೋವಂಥದ್ದು, ಇವ್ರಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ರೆ ಈ ಪೂಜೆಗಳನ್ನು ಕಡಿಮೆ ಮಾಡ್ತಾರೆ, ಮಾಡದೇ ಇರ್ಲಿ ಅನ್ನೋ ಒಂದು ರೀತಿಯಲ್ಲಿ ಇವ್ರು ಈ ತರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಿಂದೂಪರ ಸಂಘಟನೆಗಳು ಚಾಮರಾಜಪೇಟೆ ಬಂದ್ಗೆ ಕರೆ ಕೊಡ್ತಿದ್ದಾರೆ. ಒಂದ್ ವೇಳೆ ಆರೋಪಿಗಳು ಅರೆಸ್ಟ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ, ನಮ್ಮ ಪಕ್ಷ ಕೂಡ ಸಪೋರ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಥ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು. ಇದಿಷ್ಟು ಸಂಸದರಾದ PC ಮೋಹನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. PC ಮೋಹನ್ ಮಾತಾಡ್ತಾ ಹೇಳ್ತಾ ಇದ್ರು, ಇದಕ್ಕೆಲ್ಲ ಕಾರಣ ಏನು, ಓಲೈಕೆ ರಾಜಕಾರಣನ ಅಥವಾ ತುಷ್ಟೀಕರಣದ ರಾಜಕಾರಣನ? ಇಂಥ ಘಟನೆ ಪದೇ ಪದೇ ನಡೆಯುತ್ತೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇರೋದು. ಜೊತೆಯಲ್ಲಿ ಅಲ್ಲಿರುವಂತಹ ಜನ ನಾವು ಪ್ರತಿದಿನ ಜೀವ ಭಯದಲ್ಲೇ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ.